ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ, ಯಾರು ಮಿತ್ರರು ಅಲ್ಲ. ಗರ್ವಾಪ್ಸಿ ಕುರಿತಂತೆ ಪರಣ್ಣ ಮುನುವಳ್ಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಆದಂತಹ ಕೆಲವೊಂದು ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗರ್ವಾಪ್ಸಿ ಆಗುವವರ ಬಗ್ಗೆ ಹೈಕಮಾಂಡ್ ತೀರ್ಮಾನವನ್ನು ಮಾಡುತ್ತೆ. ಹೈಕಮಾಂಡ್ ಯಾವುದೇ ಈ ತೀರ್ಮಾನವನ್ನು ತೆಗೆದುಕೊಂಡ್ರೂ ನಾವು ಅದಕ್ಕೆ ಬದ್ಧರಾಗಿರ್ತೀವಿ. ಜನಾರ್ದನ ರೆಡ್ಡಿ ಬಿಜೆಪಿ ಬೆಂಬಲದ ಬಗ್ಗೆ ಕೂಡ ಪರಣ್ಣ ಮುನವಳ್ಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಜನಾರ್ದನ ರೆಡ್ಡಿ ಪ್ರತಿಸ್ಪರ್ಧಿಯಾಗಿರ್ತಾರೆ ಪರಣ್ಣ. ಈಚೆಗಷ್ಟೇ ಜಗದೀಶ್ ಶೆಟ್ಟರ್ ವಾಪಸ್ ಆಗಿದ್ದಾರೆ. ನಂತರ ಒಂದಷ್ಟು ಲಿಸ್ಟ್ಗಳೇ ಬಂದ್ಬಿಡ್ತು. ಲಕ್ಷ್ಮಣ್ ಸವದಿ ಬರ್ತಾರೆ, ಜನಾರ್ದನ ರೆಡ್ಡಿ ವಾಪಸ್ ಆಗ್ತಾರೆ. ಹೀಗೆ ಒಂದಷ್ಟು ಬೆಳವಣಿಗೆಗಳಾದ ಸಂದರ್ಭದಲ್ಲಿ ಶಾಸಕ ಪರಣ್ಣ ಮುನವಳ್ಳಿಯವರ ಹೇಳಿಕೆಯನ್ನು ಇದು ಬಹಳ ಮುಖ್ಯ. ಜನಾರ್ದನ ರೆಡ್ಡಿ ಬಿಜೆಪಿ ಬೆಂಬಲದ ಬಗ್ಗೆ ಹೈಕಮಾಂಡ್ ತೀರ್ಮಾನ ಅನ್ನುವಂತಹ ವಿಚಾರವನ್ನು ಇದೀಗ ಪರಣ್ಣ ಮುನವಳ್ಳಿ ಹೇಳಿರುವಂಥದ್ದು. ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಜನಾರ್ದನ ರೆಡ್ಡಿ ಅವರ ಪ್ರತಿಸ್ಪರ್ಧಿ ಯಾರು ಅಂತ ನಾವು ನೋಡ್ತಾ ಹೋಗೋದಾದರೆ ಇದೇ ಪರಣ್ಣ ಮುನವಳ್ಳಿಯವರು. ಏನಿದು ನಿಮ್ಮ ಪ್ರತಿಸ್ಪರ್ಧಿಯೇ ಮತ್ತೆ ವಾಪಸ್ BJPಗೆ ವಾಪಸ್ ಆಗ್ತಿದ್ದಾರಲ್ಲ, ಏನು ಹೇಳ್ತೀರಾ ಇದರ ಬಗ್ಗೆ ಅನ್ನುವಂಥ ಪ್ರಶ್ನೆಗೆ ಅದೇನೇ ತೀರ್ಮಾನಗಳಿದ್ರು ಗರ್ವಾಪ್ಸಿ ಕುರಿತಂತೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈ ರಾಜಕೀಯ ಅಂದರೆ ಯಾರು ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ ಅನ್ನುವ ಮಾತನ್ನು ಪರಣ್ಣ ಮುನವಳ್ಳಿ ಹೇಳಿದ್ದಾರೆ. BJPಗೆ ಜನಾರ್ದನ ರೆಡ್ಡಿಯವರ ಬೆಂಬಲವನ್ನು ಪರೋಕ್ಷವಾಗಿ ಸ್ವಾಗತ ಮಾಡಿದ್ದಾರೆ ಪರಣ್ಣ ಮುನವಳ್ಳಿ. ನನಗಂತೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ನಮ್ಮ ಹೈಕಮಾಂಡ್ನವ್ರು ಏನು ಡಿಸೈಡ್ ಮಾಡ್ತಾರೆ. ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೀನಿ, ಬಂದು ಜಾಯಿನ್ ಆಗ್ತಾರೆ ಅನ್ನೋದು ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೀನಿ. ನಮ್ಮ ಹೈಕಮಾಂಡ್ ಏನು ನಿರ್ಣಯ ಮಾಡ್ತಾರೆ ಮಾಡಲಿ, ಅದಕ್ಕೆ ನಾವೆಲ್ಲ ಹೈಕಮಾಂಡ್ ಹೆಂಗೆ ಹೇಳ್ತಾರೆ. ಮಂಡ್ಯ ಜಿಲ್ಲೆ ಕೆರೆಗೋಡು ಭಾಗಿಯಾಗಿದ್ದಾರೆ, ಸಹಜವಾಗಿ ಭಾಗಿಯಾಗಿದ್ದಾರೆ. ಜೊತೆಗೆ ನಾನು ಹೇಳಿದ್ನಲ್ಲ, ಈಗಾಗಲೇ ಸುದ್ದಿ ಅಂತೂ 10-15 ದಿವಸದಿಂದ ಓಡಾಡ್ತಾ ಇದೆ. ನಮ್ಮ ಹೈಕಮಾಂಡ್ನವ್ರು ಏನು ನಿರ್ಣಯ ಅಂತ ರಾಜ್ಯಾಧ್ಯಕ್ಷರಿದ್ದಾರೆ, ರಾಷ್ಟ್ರೀಯ ನಾಯಕರಿದ್ದಾರೆ, ಅವ್ರು ಏನು ನಿರ್ಣಯ ಅಂತ ನೋಡ್ಕೊಂಡು ಮೇಲೆ ಗೊತ್ತಾಗುತ್ತೆ. ನನಗೆ ಇನ್ನೂವರೆಗೆ ಯಾವುದೇ ರೀತಿಯಲ್ಲಿ ಬಿಜೆಪಿ ಬಂದ್ರೆ ನಿಮ್ಗೆ ಸ್ವಾಗತ ಐತೆ ಸರ್? ಬಿಜೆಪಿ ಬಂದ್ರೆ ನಿಮ್ಗೆ ಸ್ವಾಗತ ಐತೆ ಅಲ್ಲ, ಹೈಕಮಾಂಡ್ ನಿರ್ಣಯ ಮಾಡ್ತಾರೆ ಅದನ್ನು. ಅಲ್ಲ, ನಿಮ್ಗೆ ಸ್ವಾಗತ ಐತೆ ಅಲ್ರಿ, ನಾನು ಹೇಳ್ತೀನಲ್ಲ, ಹೈಕಮಾಂಡ್ ನಿರ್ಣಯ ಮಾಡಿದ್ಮೇಲೆ ನಾವು ಸ್ವಾಗತ ಮಾಡಲೇಬೇಕು. ಹೈಕಮಾಂಡ್ ನಿರ್ಣಯನೇ ಅಂತಿಮ. ಅವ್ರು ಹೈಕಮಾಂಡ್ ಏನು ನಿರ್ಣಯ ಮಾಡ್ತಾರೆ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಇಲ್ಲ, ನಿಮ್ಮ ಎದುರಾಗಿರೋಂಥದ್ದು ಆರಲ್ಲಿ ಬಂದು ಈ ರಾಜಕಾರಣದಲ್ಲಿ ಯಾರು ಎದುರಾಳಿ ಇರ್ತಾರೋ, ಯಾರು ಸ್ನೇಹಿತರಾಗ್ತಾರೋ ಗೊತ್ತಾಗಂಗಿಲ್ಲ. ಒಮ್ಮೆ ಸ್ನೇಹಿತರಿದ್ದವ್ರು ಎದುರಾಳಿ ಆಗ್ತಾರೆ, ಎದುರಾಳಿ ಇದ್ದವ್ರು ಸ್ನೇಹಿತರಾಗ್ತಾರೆ. ಅದಕ್ಕೆ ಸಹಜವಾದಂಥ ಪ್ರಕ್ರಿಯೆ. ಆದ ಕಾರಣ ಹೈಕಮಾಂಡ್ ಏನು ನಿರ್ಣಯ ತಗೊಂತಾರೆ ಅದಕ್ಕೆ ನಾವು ಅದಕ್ಕೆ ಬಂದಿರ್ತೀವಿ. ಅದೇ ರೀತಿಯಲ್ಲಿ ಮುಂದೆ ಕೆಲಸ ನಡೀತದೆ. ನನಗಂತೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ನಮ್ಮ ಹೈಕಮಾಂಡ್ನವ್ರು ಏನು ಡಿಸೈಡ್ ಮಾಡ್ತಾರೆ. ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೀನಿ, ಬಂದು ಜಾಯಿನ್ ಆಗ್ತಾರೆ ಅನ್ನೋದು ಮಾಧ್ಯಮ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.